ಹೌದು, ಕೊಳಚೆ ಪ್ರದೇಶವೆಂದರೆ ಬಡವರ ವಾಸಸ್ಥಾನ. ಅಲ್ಲಿನ ಜನರಿಗೆ ಅತಿ ಚಿಕ್ಕ ಜಾಗ ಸಿಕ್ಕಿದರೆ ಸಾಕು, ಅಲ್ಲಿಯೇ ಗುಡಿಸಲು ಹಾಕಿಕೊಂಡು ಕುಟುಂಬದೊಂದಿಗೆ ಜೀವನ ನಡೆಸ್ತಾರೆ. ಹೀಗೆ ವರ್ಷಗಳಿಂದ ಇರೋ ಜಾಗಕ್ಕೆ ಅವರನ್ನೇ ಮಾಲೀಕರನ್ನಾಗಿ ಮಾಡೋ ಕೆಲಸಕ್ಕೆ ಸರ್ಕಾರಗಳು ಪದೇ ಪದೇ ಮುಂದಾಗುತ್ತಲೇ ಇವೆ. ಆದರೆ ಅದನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಿಫಲವಾದ ಕಾರಣ ಬಡವರಿಗೆ ಈ ಯೋಜನೆಗಳಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತಿದೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಈ ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಶಾಸಕರಾಗಿದ್ರಲ್ಲ, ಅದೇ ಸಮಯದಲ್ಲಿ ಮೊದಲ ಹಂತದಲ್ಲಿ 264 ಮನೆಗಳನ್ನು ಸ್ಲಂ ಬೋರ್ಡಿನಿಂದ ಮಂಜೂರು ಮಾಡಿಸಿದರು. ಸ್ಲಂ ಬೋರ್ಡಿನಿಂದ ನಿರ್ಮಿಸೋ ಮನೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾದರೆ 45,000 ಮತ್ತು ಸಾಮಾನ್ಯ ಸಮುದಾಯದವರಾದರೆ 95,000 ರೂಪಾಯಿಗಳ ಡಿಡಿಯನ್ನು ಸ್ಲಂ ಬೋರ್ಡ್ ಹೆಸರಿಗೆ ಪಡೆದರೆ ಉಳಿದ 5 ಲಕ್ಷ ಹಣವನ್ನು ಸ್ಲಂ ಬೋರ್ಡ್ ಭರಿಸಿ ಮನೆ ನಿರ್ಮಿಸಿಕೊಡುತ್ತದೆ. ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾತ್ರ ಈ ಕೆಲಸಗಳು ಅಪೂರ್ಣವಾಗಿದ್ದು ಅಲ್ಲಿನ ಬಡ ಜನರು ಪಡಬಾರದ ಕಷ್ಟಪಡುವಂತಾಗಿದೆ. ನಮ್ದು 7ನೇ ವಾರ್ಡು. ಒಂದು 3 ವರ್ಷ ಆಯಿತು ಸರ್ ನಮ್ಮ ಮನೆ ನಿಲ್ಲಿಸ್ಬಿಟ್ಟು. 3 ವರ್ಷದಿಂದ 2 ಡಿಡಿ ಕಟ್ಬಿಟ್ಟು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ಇಂಜಿನಿಯರ್ ಅರ್ಧ ಮಾಡಿದ್ದಾರೆ ಸರ್. ಮಾಡ್ತೀವಿ ಅಂತ ಮಾಡ್ತಾನೆ ಇಲ್ಲ. ಇನ್ನೂ ಎಷ್ಟು ದಿವಸ ಸರ್ ಅಂತ ಹೇಳಿದ್ರೆ ಅವರು 1 ವರ್ಷದಿಂದ ಫೋನೇ ತೆಗಿತಾ ಇಲ್ಲ, ಯಾರು ಇಂಜಿನಿಯರ್ ಫೋನ್ ತೆಗಿತಾ ಇಲ್ಲ. ಕೇಳ್ಕೊತಾ ಇದ್ದೀವಿ ಸರ್, ಅಟ್ಲೀಸ್ಟ್ ಮೆಟೀರಿಯಲ್ ಆದರೂ ಕೊಡಿ, ನಾವು ರೆಡಿ ಮಾಡ್ಕೊತೀವಿ ಅಂತಂದರೆ ಹಂಗೆ ಕೊಡೋಕ್ಕಾಗಲ್ಲ. ಮೆಟೀರಿಯಲ್ ಬಂದಿಲ್ಲ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಇರೋಕ್ಕ ಅಂತ ನೆನ್ನೆ ಒಂದು 10 ಸರಿ ಫೋನ್ ಮಾಡಿದ್ದೀನಿ ಸರ್, ಎತ್ತೇ ಇಲ್ಲ. ನಮ್ಮ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದೆ ಅವ್ರು ಯಾರು ಇಂಜಿನಿಯರು. ಅದಕ್ಕೆ ಇವಾಗ ನಮ್ಗೆ ತುಂಬ ಪ್ರಾಬ್ಲಮ್. ಬಾಗಿಲು ಕೊಡ್ತೀವಿ ಅಂದರೆ ಬಾಗಿಲು ಕೊಟ್ಟಿಲ್ಲ, ಕಿಟಕಿ ಏನೂ ಕೊಟ್ಟಿಲ್ಲ ಸರ್. ಹೆಂಗೆ ಸರ್ ನಾವು ಬೇರೆ ಕಡೆ ಮನೆ ಕೆಲಸ ಮಾಡಿ ಜೀವನ ಮಾಡೋದು, ನಾವು ಬೇರೆ ಮನೆ ಬಾಡಿಗೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ. ತುಂಬ ಪ್ರಾಬ್ಲಮ್ ಆಗ್ತೈತೆ ನಮಗೆ. ಅದಕ್ಕೆ ಇವಾಗ ನಮ್ಗೆ ಅಲ್ಲಿ ಮನೆ ರೆಡಿ ಮಾಡಿಕೊಡ್ಬೇಕು ಸರ್ ಬೇಗ. ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕರಾಗಿದ್ದ ವೇಳೆ ಮಂಜೂರಾದ ಸ್ಲಂ ಬೋರ್ಡ್ ಮನೆಗಳಿಗೆ 100 ಮಂದಿ ಈಗಾಗಲೇ ಸ್ಲಂ ಬೋರ್ಡ್ಗೆ ಕಟ್ಟಬೇಕಾದ ಡಿಡಿಗಳನ್ನು ಕಳೆದ 3 ವರ್ಷಗಳ ಹಿಂದೆಯೇ ಪಾವತಿಸಿದ್ದಾರೆ. ಇದರಿಂದ ಸ್ಲಂ ಬೋರ್ಡ್ ಅಧಿಕಾರಿಗಳು ಬಡವರು ವಾಸವಿದ್ದ ಗುಡಿಸಲು ಮನೆಗಳನ್ನು ಕೆಡವಿ ಅಡಿಪಾಯ ಹಾಕಿ ನೂತನ ಮನೆಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಆದರೆ ಅದಕ್ಕೆ ಕಾರಣ ಏನು ಎಂಬುದು ಗೊತ್ತಿಲ್ಲವಾದರೂ 100 ಮನೆಗಳನ್ನು ಅಪೂರ್ಣವಾಗಿಸಿದ್ದಾರೆ. ಕಳೆದ 3-4 ವರ್ಷಗಳಿಂದ ಮನೆ ನಿರ್ಮಾಣ ಪೂರ್ಣಗೊಳ್ಳದೆ ಮನೆಯೂ ಇಲ್ಲದೆ ಬಡವರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ನಿಮ್ಮಕ್ಕಳು ಕುಂಟೆ 7ನೇ ವಾರ್ಡು ಮುನಿಲಕ್ಷ್ಮಿ ಅಂತ. ನಮ್ಮದು 2 ವರ್ಷದಿಂದ ಕೆಲಸ ನಿಂತೋಗ್ಬಿಟ್ಟಿದೆ ಸರ್, ಮನೆ ಕೆಲಸ. ಇಂಜಿನಿಯರ್ಗೆ ಫೋನ್ ಮಾಡಿ ಹೇಳಿದರೆ, ಸರ್ ಬನ್ನಿ ಸರ್ ನಮ್ಮ ಕೆಲಸ ಹಂಗೆ ಮಾಡಿಕೊಡಿ, ನಾವು ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ ಅಂದರೆ, ಅಕ್ಕ ಕಳಿಸ್ತಾ ಇದ್ದೀರಕ್ಕ, ನಾಳೆ ಬರ್ತಾರೆ ನಾಳಿದ್ದು ಬರ್ತಾರೆ ಅಕ್ಕ, ಇಲ್ಲಕ್ಕ ಅವ್ರು ಊರಿಗೆ ಹೊರಟೋಗಿದ್ದಾರೆ, ತಿಂಗಳಾದ್ಮೇಲೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಸರ್. ಮತ್ತೆ ಮೊನ್ನೆ ಬಂದಿದ್ದಾರೆ ನೋಡೋಕ್ಕ ಕೆಲಸಕ್ಕೆ, ಬೇರೆ ಸೈಡ್ ಔಟ್ಸೈಡ್ ಮಾಡ್ತಾ ಇದ್ದಾರಂತೆ ಸರ್, ನಮ್ಮ ಮನೆಗಳ ಹತ್ರ ಬರ್ತಾ ಇಲ್ಲ ಸರ್. ನಾವು ಹುಡುಗರಿಗೆ ಫೀಸ್ ಅಂತ ಕಟ್ಟೋಣವಾ, ಇಲ್ಲಾಂದರೆ ಓದಿಸೋದಕ್ಕೆ ಇವಾಗ ಕಾಸ್ಟ್ಲಿ ಸರ್, ಏನು ಮಾಡೋಣ, ನಾವು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ಮನೆ ಕೆಲಸ ಮಾಡಬೇಕು, ಮನೆ ಕಟ್ಸೋಕ್ಕಾಗ್ತಾ ಇಲ್ಲ ಸರ್. ಅವ್ನು ಕೇಳ್ಕೊತಾ ಇದ್ದೀವಿ ಸರ್, ಇರೋ ಮನೆ ದಬ್ಬಾಗ್ಬಿಟ್ಟಿದ್ದೀರಾ, ಇವಾಗ ಕಟ್ಕೊಡಿ ಸರ್, ನಮ್ಮ ಕೈಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ ಸರ್. ಅವ್ರು ಬರ್ತಾ ಇಲ್ಲ ಸರ್, ಅದೇ ನಮಗೆ ಬಾಧೆ ಸರ್. ಇನ್ನು ಮನೆ ಪೂರ್ಣಗೊಳಿಸಿಕೊಡುವಂತೆ ಫಲಾನುಭವಿಗಳು ಸ್ಲಂ ಬೋರ್ಡಿನ ಎಂಜಿನಿಯರ್ಗೆ ಕರೆ ಮಾಡಿದರೆ ಆ ಪುಣ್ಯಾತ್ಮ ಕರೆಯನ್ನೇ ಸ್ವೀಕರಿಸುತ್ತಿಲ್ವಂತೆ. ವರ್ಷಗಳಿಂದ ಕಾದು ಸುಸ್ತಾದ ಬಡ ಹೆಣ್ಣು ಮಕ್ಕಳು ಇಂದು ಪತ್ರಕರ್ತರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು, ಕಾರಣ ಯಾರು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾಗಿದ್ದು, ಅಪೂರ್ಣವಾಗಿರುವ ಮನೆಗಳನ್ನು ಪೂರ್ಣ ಮಾಡಿಕೊಟ್ಟರೆ ಸಾಕು ಎಂಬುದು ಬಡ ಫಲಾನುಭವಿಗಳ ಅಳಲಾದರೆ, ನಗರಸಭೆ ಚುನಾವಣೆಗಳು ಶೀಘ್ರದಲ್ಲಿಯೇ ಎದುರಾಗಿದ್ದು ಮನೆಗಳನ್ನು ಪೂರ್ಣಗೊಳಿಸದೆ ಮತ ಕೇಳಲು ಸಾಧ್ಯವಿಲ್ಲ ಎಂಬ ಆತಂಕ ನಗರಸಭಾ ಸದಸ್ಯರನ್ನು ಕಾಡುತ್ತಿದೆ. ಹಾಗಾಗಿ ಶತಾಯಗತಾಯ ಶೀಘ್ರವಾಗಿ ಸ್ಲಂ ಬೋರ್ಡ್ ಮನೆಗಳನ್ನು ಪೂರ್ಣಗೊಳಿಸುವಂತೆ 7ನೇ ವಾರ್ಡಿನ ನಗರಸಭಾ ಸದಸ್ಯ ಸತೀಶ್ ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಕಾರಣ ಏನೇ ಇದ್ದರೂ ಬಡವರಿಗೆ ಸೂರು ಕಲ್ಪಿಸುವ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರೋ ಸ್ಲಂ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದ್ದು, ಈ ನಿಟ್ಟಿನಲ್ಲಿ ಬಡವರಿಗೆ ಶೀಘ್ರವಾಗಿ ಸೂರು ಕಲ್ಪಿಸಲಿ ಎಂಬುದು ಎಲ್ಲರ ಒತ್ತಾಯವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.